ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬ್ಯಾಂಗ್ಳೂರ್ ಅಂತ ಹೇಳಿದ ಕೂಡಲೇ ನಮಗೆ ಮೊದಲು ನೆನಪಾಗೋದೇ ವಿಧಾನಸೌಧ. ಈ ಬಿಲ್ಡಿಂಗ್ ಅಂತೂ ನೋಡಲಿಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದನ್ನು ನೋಡಲಿಕ್ಕಂತಾನೆ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಊರುಗಳಿಂದ ಜನ ಬಂದು ನೋಡಿ ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡು ಹೋಗ್ತಾರೆ. ಸೊ ಹಾಗೆ ಹೋಗಬೇಕಾದ್ರೆ ಒಂದು ಕ್ಲಿಪ್ಪಿಂಗ್ಸ್ ತೆಗೆಯುವ ಅಂತ ಅನ್ನಿಸ್ತು, ತೆಗೆದೆ. ಸೊ ಅದಾದ ನಂತರ ಲಾಲ್ಬಾಗ್ನಲ್ಲಿ ಇವಾಗ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತವಾಗಿ ಇಲ್ಲಿ ಫ್ಲವರ್ ಶೋ ಕೂಡ ನಡೀತಾ ಇದೆ. ಇದರ ಥೀಮ್ ಬಂದು ದ ಗ್ಲೋರಿ ಆಫ್ ಗಂಗಾ ಎಂಪೈರ್, ಅಂದರೆ ಗಂಗರ ಸಾಮ್ರಾಜ್ಯದ ವೈಭವ. ಗಂಗರ ಕಾಲದಲ್ಲಿ ಇದ್ದಂತಹ ರಾಜರುಗಳಿರಬಹುದು ಅಥವಾ ಅವರು ಕಲೆ ಸಂಸ್ಕೃತಿ ಸಾಹಿತ್ಯಕ್ಕೆ ಕೊಟ್ಟಂತಹ ಪ್ರೋತ್ಸಾಹ ಇರ್ಬೋದು, ಇದೆಲ್ಲವನ್ನು ಹೂವಿನಿಂದಲೇ ಬಹಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಕಲಾಕೃತಿಗಳನ್ನು ಮಾಡಿದ್ದಾರೆ. ಸೊ ಇದರ ಲಾಸ್ಟ್ ಡೇಟ್ ಬಂದು 17ನೇ ತಾರೀಕಿಗೆ. ಸೊ ಅದರ ಮುಂಚೆ ಯಾರೆಲ್ಲ ಇದನ್ನು ವಿಸಿಟ್ ಮಾಡಲಿಲ್ವೋ ಹೋಗಿ ನೋಡಿ ವಿಸಿಟ್ ಮಾಡಿ, ತುಂಬಾ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ನಾವು ಬೇಗೂರಿನ ಪಂಚಲಿಂಗೇಶ್ವರ ದೇವಸ್ಥಾನದ ಕಲಾಕೃತಿಯನ್ನು ನೋಡ್ಬೋದು. ಹಾಗೆಯೇ ಗಂಗರ ಕಾಲದಲ್ಲಿ ಯುದ್ಧಕ್ಕೆ ಬಳಸ್ತಿದ್ದಂತಹ ಆನೆಗಳ ಕಲಾಕೃತಿಗಳನ್ನು ಕೂಡ ಇವರು ರಚನೆಯನ್ನು ಮಾಡಿದ್ದಾರೆ. ಹಾಗೆಯೇ ಗಂಗರ ಕಾಲದಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಶ್ರವಣಬೆಳಗೊಳದ ಬಾಹುಬಲಿಯ ರಚನೆಯನ್ನು ಕೂಡ ಹೂಗಳಿಂದ ಮಾಡಿದ್ದಾರೆ. ನೀವು ನನ್ನ ಓಲ್ಡ್ ವಿಡಿಯೋಸ್ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ನಾನು ಅದರಲ್ಲಿ ತಲಕಾಡಿನ ಗಂಗರ ಬಗ್ಗೆ, ಮರಳಿನಿಂದ ಆವೃತವಾಗಿರುವಂತಹ ದೇವಸ್ಥಾನಗಳ ಬಗ್ಗೆ ಎಲ್ಲ ಹಾಕಿದ್ದೆ. ನೀವು ಆ ವಿಡಿಯೋ ನೋಡಿಲ್ಲ ಅಂತಿದ್ದರೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೂಡ ಹಾಕಿಡ್ತೇನೆ, ನೀವು ಚೆಕ್ ಮಾಡಬಹುದು. ತಲಕಾಡು ಗಂಗರ ಕಾಲದ ರಾಜಧಾನಿಯಾಗಿತ್ತು. ಅದರಿಂದಾಗಿ ಅಲ್ಲಿನ ಪ್ರಸಿದ್ಧ ದೇವಾಲಯಗಳು ಯಾವುದೆಲ್ಲ ಇದೆಯೋ ಅದನ್ನೆಲ್ಲವನ್ನು ಕೂಡ ಇಲ್ಲಿ ಹೂವಿನಿಂದ ರಚನೆ ಮಾಡಿದ್ದಾರೆ. ಇದು ಕೂಡ ಒಂದು ಪ್ರಮುಖ ಆಕರ್ಷಣೆ ಅಂತಲೇ ಹೇಳಬಹುದು. ಗಂಗರ ವಂಶವನ್ನು ಸ್ಥಾಪಿಸಿದಂತಹ ಕೊಂಗಣಿ ವರ್ಮ, ಹಾಗೆಯೇ ಗಂಗರ ಪ್ರಮುಖ ರಾಜರಾಗಿದ್ದಂತಹ ಮಾರ್ಸಿಂಹ, ಭೂತುಗ, ರಾಚಮಲ್ಲ ಇಂತಹ ಪ್ರಮುಖ ರಾಜರುಗಳ ಪುತ್ಥಳಿಯನ್ನು ಕೂಡ ಇಲ್ಲಿ ಬಿಡಿಸಿದ್ದಾರೆ. ಓವರಾಲ್ ಆಗಿ ಹೇಳಬೇಕು ಅಂತ ಹೇಳಿದರೆ 110ಕ್ಕೂ ಹೆಚ್ಚಿನ ರೀತಿಯ ತಳಿಯ ಹೂಗಳನ್ನು ಇಲ್ಲಿ ಬಳಸಿದ್ದಾರೆ. ಹಾಗೆಯೇ 36 ಲಕ್ಷಕ್ಕೂ ಹೆಚ್ಚಿನ ಒಂದು ಹೂಗಳನ್ನು ಈ ಒಂದು ಫ್ಲವರ್ ಶೋಗೆ ಅವರು ಯೂಸ್ ಮಾಡಿದ್ದಾರೆ. ಇಲ್ಲಿ ಯಾವುದೆಲ್ಲ ಹೂ ಯೂಸ್ ಮಾಡಿದ್ದಾರೋ ಇದು ಕೇವಲ ನಮ್ಮ ದೇಶದಲ್ಲದೆ ಬೇರೆ ಬೇರೆ ದೇಶಗಳಿಂದ ಕೂಡ ಹೂವನ್ನು ತಂದು ಇವರು ರಚನೆ ಮಾಡಿದ್ದಾರೆ. ಹಾಗೆಯೇ ಇಲ್ಲಿ ಟಿಕೆಟ್ ಪ್ರೈಸ್ ಹೇಳಬೇಕು ಅಂತ ಹೇಳಿದರೆ 6 ವರ್ಷದಿಂದ 12 ವರ್ಷದ ಒಳಗಿನ ಮಕ್ಕಳಿಗೆ 30 ರೂಪಾಯಿ, ಹಾಗೂ ವೀಕ್ ಡೇಸಲ್ಲಿ ಅಡಲ್ಟಿಗೆಲ್ಲ 90 ರೂಪೀಸ್ ತನಕ ಚಾರ್ಜ್ ಮಾಡ್ತಾರೆ. ವೀಕೆಂಡಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರ್ತದೆ, ಅಂದರೆ 100 to 150 ರೂಪೀಸ್ವರೆಗೆ ಚಾರ್ಜ್ ಮಾಡ್ಬೋದು. ಹಾಗೆಯೇ ನೀವು ಈ 150 ರೂಪೀಸ್ ಅಥವಾ 80 ರೂಪೀಸ್ ಏನು ಕೊಟ್ಟಿರ್ತೀರೋ ಇದಕ್ಕೆ ನೀವು ವರ್ತಾಗಿ ಇಲ್ಲಿ ಎಲ್ಲವನ್ನು ಕೂಡ ನೋಡಲಿಕ್ಕಾಗ್ತದೆ. ಅಂದರೆ ಅಷ್ಟೊಂದು ಫ್ಲವರ್ ಇದ್ಕೊಂಡು ಬ್ಯೂಟಿಫುಲ್ಲಾಗಿ ರಚನೆ ಮಾಡಿರ್ತಾರೆ. ಸೊ ಯಾರಿಗೆಲ್ಲ ಟೈಮ್ ಇದೆಯೋ ಅಥವಾ ಇಂತಹ ಒಂದು ಫ್ಲವರ್ ಶೋವನ್ನು ನೋಡಲಿಲ್ಲ ಅಂತಿದೆಯೋ ನೀವು ಹೋಗಿ ಈ ಒಂದು ಪ್ಲೇಸನ್ನು ವಿಸಿಟ್ ಮಾಡಿ, ತುಂಬ ಒಳ್ಳೆಯದಿದೆ. ಯಾವಾಗಲೂ ನೀವು ಲಾಲ್ಬಾಗಿಗೆ ಹೋದರೆ ಈ ಥರ ಫ್ಲವರ್ ಶೋ ಇರೋದಿಲ್ಲ. ಆದಷ್ಟು ಇಂಥ ಟೈಮಲ್ಲೆಲ್ಲ ಹೋಗಲಿಕ್ಕೆ ಟ್ರೈ ಮಾಡಿ. ಸೊ ಇದು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಓಪನ್ ಇದೆ. ನಾಳೆ ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ತುಂಬಾ ರಶ್ ಇರ್ಬೋದು. ಸೊ 17 ತನಕ ಇರೋದ್ರಿಂದಾಗಿ ನಿಮಗೆ ಈ ಒಂದು 3-4 ಡೇಸಲ್ಲಿ ಎನಿ ಟೈಮ್ ಹೋಗಿ ನೋಡ್ಕೊಂಡು ಬರ್ಬೋದು. ನೀವು ಬೆಂಗಳೂರಿನ ಯಾವ ಭಾಗದಲ್ಲಿದ್ದರೂ ಕೂಡ ಲಾಲ್ಬಾಗ್ಗೆ ಮೆಟ್ರೋ ಸ್ಟೇಷನ್ ಇದೆ. ಹಾಗಾಗಿ ನೀವು ಮೆಟ್ರೋದಲ್ಲಿ ಕೂಡ ಆದಷ್ಟು ಸಂಚಾರ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.